ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಮೆಣಸು ಸಾರು ಮಾಡ್ತಾ ಇದ್ದೀನಿ. ಚಳಿಗೆ ಮತ್ತೆ ಕೆಮ್ಮು, ನೆಗಡಿ ಅಥವಾ ಬಾಯಿ ಕೆಟ್ಟಿದ್ರೆ ತುಂಬಾ ಒಳ್ಳೆ ರುಚಿ ಇರುವಂತ ಒಂದು ಸಾರು. ತುಂಬಾ ಬೇಗ ಕೂಡ ಆಗುತ್ತೆ. ಒಂದು 20 ನಿಮಿಷದಲ್ಲಿ ತಯಾರಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಕಪ್ನಷ್ಟು ತೊಗರಿ ಬೇಳೆನ ಹಾಕೋತಾ ಇದ್ದೀನಿ. ತೊಗರಿ ಬೇಳೆನ ಈಗ ನಾನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದ ನಂತರ ಅದಕ್ಕೆ ಸುಮಾರು ಒಂದು 5ರಷ್ಟು ಅಥವಾ 4ರಷ್ಟು ನೀರನ್ನ ಹಾಕ್ಕೋಬೇಕು. ಈಗ ತೊಳ್ಕೊಂಡಿದ್ದಾಗಿದೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ನೀರು ಒಂದು 4ರಷ್ಟು ಅಥವಾ 5ರಷ್ಟು ನೀರು ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೋಬೇಕು. ತುಂಬಾ ಮೆತ್ತಿಗೆ ಬೇಯಿಸ್ಕೋಬೇಕು. ಈಗ ಇದು ಬೇಯೋ ಅಷ್ಟೊತ್ತಿಗೆ ಮೆಣಸು ಮತ್ತೆ ಜೀರಿಗೆನ ಹುರ್ಕೊಂಡು ಬಿಡೋಣ. 2 ಟೀ ಸ್ಪೂನ್ ಅಷ್ಟು ಮೆಣಸನ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಪಟಪಟ ಅನ್ನೋ ತನಕ ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಒಳ್ಳೆ ಘಮ ಬರ್ತಿರುತ್ತೆ. ಈಗ ಆಗಿದೆ ಇದು. ಇದನ್ನ ಒಂದು ಸಣ್ಣ ಕಪ್ಗೆ ಹಾಕೋತಾ ಇದ್ದೀನಿ. ಈಗ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಅದು ಕೂಡ ಒಳ್ಳೆ ಘಮ ಬರೋ ತನಕ ಹುರ್ಕೊಂಡು ಚೆನ್ನಾಗಿ ಚಟಪಟ ಅನ್ನಬೇಕು. ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ. ಈಗ ಇದು ಆಗಿದೆ ಅಂತ ಆದ್ರೆ ಇದನ್ನು ಕೂಡ ಒಂದು ಕಪ್ಗೆ ಹಾಕ್ಕೊಂಡ್ಬಿಟ್ಟು ಕುಟಾಣಿ ಇರುತ್ತಲ್ಲ ಅದರಲ್ಲಿ ಕುಟ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ. ಮಿಕ್ಸಿನಲ್ಲಿ ಹಾಕೋದು ಬೇಡ. ತುಂಬ ನುಣ್ಣಿಗೆ ಪುಡಿ ಮಾಡೋದು ಕೂಡ ಬೇಡ. ತರ್ತರಿಯಾಗಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾರು ಮಾಡೋಕ್ಕೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಇದು ಚಟಪಟ ಅಂದ ಮೇಲೆ ಒಂದು 2 ಅಥವಾ 3 ಚೂರು ಕೆಂಪು ಮೆಣಸಿನಕಾಯಿ ಬಾಡಿಸ್ಕೊಂಡು ಬಿಡೋಣ. ಈಗ ಇದಕ್ಕೆ 2 ಸಣ್ಣ ಟೊಮೆಟೊ ಹುಳಿ ಇಲ್ಲದೆ ಇರೋದನ್ನ ಹಾಕೊಂಡಿದ್ದೀನಿ. ಈಗ ಇದು ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೊಳ್ಳೋಣ. ಈಗ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣು ತಗೊಂಡು ಅದನ್ನ ನೀರಲ್ಲಿ ನೆನೆ ಹಾಕಿದ್ದು ಅದನ್ನ ಕಿವುಚ್ಕೊಂಡು ಒಂದು ಸಣ್ಣ ಕಪ್ನಷ್ಟು ಹುಣಸೆ ರಸನ ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಮತ್ತೆ ಹುಣಸೆ ರಸ ಎರಡು ಚೆನ್ನಾಗಿ ಕುದಿಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು. ಮುಚ್ಚಿ ಕುದಿಸ್ಕೊಳ್ಳೋಣ. ಸುಮಾರು ಒಂದು 3-4 ನಿಮಿಷ ಕುದ್ದಿದೆ ಸಣ್ಣ ಊರಿನಲ್ಲಿ. ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ ನಂತರ 2 ಚೂರು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ತುಂಬ ಖಾರವಾಗಿ ಇರಬೇಕು ಸಾರು ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕುದಿ ಬರಬೇಕು. ಸುಮಾರು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದೆ ಇದು. ಒಂದು 4 ನಿಮಿಷದಿಂದ ಕುದೀತಾ ಇದೆ. ಇದಕ್ಕೆ ನಾವು ಕುಟ್ಕೊಂಡಿದ್ವಲ್ಲ ಮೆಣಸು ಮತ್ತು ಜೀರಿಗೆ, ಅದು 2 ಟೀ ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಒಂದೇ ಒಂದು ಕುದಿ, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಕೊನೆಗೆ ಒಂದು ಚೂರು ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಒಂದೇ ಒಂದು ಕುದಿ ಬರೋ ತನಕ ಕಾದಿದ್ದು ತಕ್ಷಣ ಸ್ವಿಚ್ ಆಫ್ ಮಾಡ್ಕೋಬೇಕು. ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ. ಮುಚ್ಚಿ ಅದ್ರ ಘಮ ಎಲ್ಲ ಹಾಗೆ ಇರುತ್ತೆ. ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ. ಈಗ ನೋಡಿ ಕುದಿ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಸ್ವಿಚ್ ಆಫ್ ಮಾಡಿಕೊಂಡು ಮುಚ್ಚಿ ಬಡಿಸ್ಕೋಬೋದು. ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.